ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಓಲೆ ಗಾಯಸ್ ಕನ್ನಡ. ಇವತ್ತೊಂದು ಈವ್ನಿಂಗ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ, ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಅದು ಏನು ಅಂತೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಂದ್ಬಿಟ್ಟು ನಾನು ಏನೇನು ಬೇಕಂತೇಳಿ ನೋಡ್ಕೊಂಬಿಡೋಣ. ಇದಕ್ಕೆ ಬಂದುಬಿಟ್ಟು ನಾನು ಶೇಂಗಾ ಕಾಳು ಅಥವಾ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಒಂದೆರಡು ಮೆಣಸಿನ್ಕಾಯನ್ನು ಕೂಡ ನಾನು ತೊಗೊಂಡಿದ್ದೀನಿ, ಒಣಮೆಣಸನ್ನು. ಮತ್ತು ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಯನ್ನು ಸಹ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಏನಪ್ಪ ಅನ್ನೋದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಎಣ್ಣೆನ. ಅದಕ್ಕೆ ಒಂದೊಂದಾಗಿ ಐಟಮ್ಸನ್ನು ನಾನು ಹಾಕ್ತಾ ಹೋಗ್ತೇನೆ. ಫಸ್ಟ್ ಬಂದುಬಿಟ್ಟು ನಾನು ಕೊಬ್ಬರಿಯನ್ನು ಇದು ಒಣ ಕೊಬ್ಬರಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ. ಮತ್ತು ಶೇಂಗಾ ಬೀಜವನ್ನು ಅಥವಾ ಕಡಲೆ ಬೀಜವನ್ನು ಸಹ ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ. ಅದಕ್ಕೆ ಮತ್ತು ಇದು ಒಟ್ಟಿಗೆ ನಾನು ಬೆಳ್ಳುಳ್ಳಿಯನ್ನು ಸಹ ನಾನು ಹಾಕಿಬಿಡ್ತೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಮಟ ನಾವು ಹುರ್ಕೋಬೇಕಾಗುತ್ತೆ. ಮೆಣಸನ್ನು ಕೂಡ ನಾನು ಇದರಲ್ಲೇ ಸಹ ಹಾಕಿಬಿಡ್ತೇನೆ. ಇಷ್ಟು ಹಾಕಿ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಮಟನು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟು ಚೇಂಜಸ್ ಆದರೆ ಸಾಕಾಗ್ತದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಅರಿಶಿನ ಪುಡಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ ಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕೆಂಪು ಮೆಣಸಿನ ಪೌಡರ್ ಸಹ ಹಾಕ್ತೇನೆ. ಇದಕ್ಕೆ ಹಾಕಿ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ತಾಯಿದ್ದೇನೆ. ಹಾಕಿ ನಾನು ಕೈ ಆಡಿಸ್ತಾಯಿದ್ದೀನಿ. ನೆನಪು ಮಾಡಿ ಇಟ್ಕೊಳ್ಳಿ, ಗ್ಯಾಸನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಇವೆಲ್ಲವನ್ನು ಸಹ ನಾವು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಇದು ಸಣ್ಣ ಸಣ್ಣ ಆಗಿ ಗಂಟುಗಳಾಗಿ ಆಗುವ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ನಾನು ಲಾಸ್ಟಿಗೆ ಕೊನೆಯಲ್ಲಿ ನಾನು ಸಕ್ಕರೆ ಪೌಡರನ್ನು ನಾನು ಸಹ ಇದಕ್ಕೆ ಹಾಕ್ತಾಯಿದ್ದೇನೆ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಇಂದ ಮಾಡಲಿಕ್ಕೆ ಕೇಳಿದ್ದು, ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ದಿನ ಮನೆಯಲ್ಲಿ ಬಂದಾಗ ನೋಡ್ಕೊಂಡು ಹೋಗಿದ್ದು, ಅದು ಕೂಡ ನಿಮ್ಮ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮನ್ನು ಕೇಳಿದ್ದು. ಅದಕ್ಕೋಸ್ಕರ ಅವರಿಗೆ ಡೀಟೇಲಾಗಿ ನಾನು ಇದರಲ್ಲಿ ವಿಡಿಯೋದಲ್ಲಿ ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಟೈಪಲ್ಲಿ ಮಾಡಿದ್ರೆ ಯಾವುದೇ ರೀತಿ ಟೇಸ್ಟಲ್ಲಿ ಚೇಂಜಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಬೋದು, ಅಥವಾ ಬೆಳಿಗ್ಗೆ ಉಪ್ಪಿಟ್ಟಲ್ಲಿ ಸಹ ನಾವು ಇದನ್ನು ತಿಂತೇವೆ. ಉಪ್ಪಿಟ್ಟಲ್ಲಿ ಸಹ ಇದು ತುಂಬ ಟೇಸ್ಟಾಗಿ ಬರ್ತದೆ. ನಾನಿವತ್ತು ಇದನ್ನು ಬೆಳಿಗ್ಗೆ ಟೈಮಲ್ಲಿ ಮಾಡಿದ್ದೀನಿ, ಅಂದರೆ ಉಪ್ಪಿಟ್ಟಲ್ಲಿ ಜೋಡು ಮಾಡಿದ್ದೀನಿ. ಉಪ್ಪಿಟ್ಟಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಓಕೆ, ಬಾಯ್, ಥ್ಯಾಂಕ್ ಯು.